Hi friends, good morning. Welcome back. 10 days challenge day 8. Today ಬಂದ್ಬಿಟ್ಟು ಡೇ 8. ಅಂತೂ ಇಂತೂ ನಾವು 7 ಡೇಸ್ ಮುಗಿಸಿ 8 ಡೇಸ್ಗೆ ಬಂದಿದ್ದೀವಿ ಇವತ್ತು. ಓಕೆನಾ? ಇವಾಗ ಬಂದ್ಬಿಟ್ಟು 5:50 ಆಗಿದೆ. ಈಗ ಎದ್ದಿದ್ದೀನಿ. ಅಂತ ಈಗ ಟಿಫನ್ ಎಲ್ಲ ಮಾಡಬೇಕು. ಮಗು ಸ್ಕೂಲ್ಗೆ ಹೋಗುತ್ತೆಲ್ಲ. ಇವತ್ತು ಲಾಸ್ಟ್ ಡೇ ಅವರು ಎಕ್ಸಾಮ್ ಇದೆ. ಲಾಸ್ಟ್ ಎಕ್ಸಾಮ್ ಮುಗ್ದೋದ್ರೆ ಮತ್ತು ಅವ್ರಿಗೆ ಹಾಲಿಡೇಸ್ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಒಂದಿನ ಅವರು ಸ್ಕೂಲ್ಗೆ ಹೋಗ್ತಾರೆ. ಟಿಫನ್ ಮಾಡಬೇಕು. ನಾಳೆಯಿಂದ ಇಷ್ಟು ಬೇಗ ಎದ್ದೇಳೋ ಅಷ್ಟೇನಿಲ್ಲ, ಲೇಟಾಗಿ ಎದ್ದರೂ ಪರವಾಗಿಲ್ಲ. ಓಕೆನಾ? ಸ್ಕೂಲ್ಗೆ ಹೋಗೋದಿಲ್ಲಲ್ಲ, ರಜೆ ಅಲ್ವಾ. ಇನ್ನು ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ. ಅವರು ಸ್ವಲ್ಪ 9 ಗಂಟೆ ಅಲ್ವಾ ಹೋಗೋದು, ಅಷ್ಟೊತ್ತಿಗೆ ಮಾಡಬಹುದು. ಓಕೆನಾ? ಮತ್ತೆ ಸಿಗ್ತೀನಿ. ಮೈ ವೆಯ್ಟ್ಲೆಸ್ ಡ್ರಿಂಕ್ ರೆಡಿ. ಸೋಂಪು ಆ್ಯಂಡ್ ಅಜ್ವೈನು ರಾತ್ರಿಯೇ ಸೋಕ್ ಮಾಡಿ ಇಟ್ಟಿದ್ದೆ. ಅದೀಗ ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ಈಗ 7:25 ಆಗಿದೆ. ಈಗ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ಹೆಲ್ತಿ ವೆಯ್ಟ್ಲೆಸ್ ಡ್ರಿಂಕ್. ಓಕೆ, ನನಗಾಗಿ ಬೇರೆ ಇನ್ನೇನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ರೈಸು ಮತ್ತು ಕಾಳು ಸಾಂಬಾರು ಮಾಡಿದ್ದೆ, ಅದನ್ನೇ ಈಗ ಟಿಫನ್ಗೆ ತಿಂತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. 2:30 ಆಗಿದ್ದೆ. ಈಗ ನಾನು ಎಕ್ಸರ್ಸೈಸ್, ಅದೇ ವರ್ಕೌಟ್ ಮಾಡ್ತೀನಿ. ಈಗ ವರ್ಕೌಟ್ ಟೈಮ್ ಅಲ್ವಾ. ಅಂತೂ ಇಂತೂ ನಾವು ಡೇ 8ಗೆ ಬಂದುಬಿಟ್ಟಿದ್ದೀವಿ. ಇನ್ನು 2 ಡೇಸ್ ಅಷ್ಟೇ. 2 ಡೇಸ್ ಕಂಪ್ಲೀಟ್ ಆದರೆ ನಮ್ಮ ಚಾಲೆಂಜು 10 ಡೇಸ್ ಕಂಪ್ಲೀಟ್ ಆಗುತ್ತೆ ಚಾಲೆಂಜು. ಓಕೆನಾ? ಅಂತೂ ಈ ಚಾಲೆಂಜು ನಾನು ಚೆನ್ನಾಗೇ ಮಾಡಿದ್ದೀನಿ. ಮೊಬೈಲ್ ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. 5 ಗಂಟೆಗೆ ಆಗ್ತಿಲ್ಲ, ಆದರೂ ಸ್ವಲ್ಪ ಇಷ್ಟು ದಿನ ಎದ್ದೇಳೋಕ್ಕಿಂತ ಒಂದು 1/2 ಮುಕ್ಕಾಲು ಅವರ್ ಬೇಗನೆ ಎದ್ದೇಳ್ತೀನಿ. ಇನ್ನು ಇವತ್ತೇ ಲಾಸ್ಟ್ ಡೇ ನಮ್ಮ ಮಗುಗೆ. ಇನ್ನು ನಾಳೆಯಿಂದ ಹಾಲಿಡೇಸು, 3 ಮಂತ್ಸ್ ಫ್ರೆಂಡ್ಸ್ ಹಾಲಿಡೇಸು ಮಗುಗೆ. ಯಪ್ಪ, ನನಗೆ ಭಯ ಆಗ್ತಿದೆ, ಹೆಂಗಪ್ಪ ಮಕ್ಕಳನ್ನ ಹಿಡಿಯೋದು ಮನೆಯಲ್ಲಿ ಅಂತ ಮಗನ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ನಾವು ಕಂಪ್ಯೂಟರ್ ಕ್ಲಾಸು ಮತ್ತು ಸ್ಪೋಕನ್ ಇಂಗ್ಲೀಷ್ ಅಂತೆ, ಅಬಾಕಸ್ ಕ್ಲಾಸು, ಈ ಥರ ಮಕ್ಕಳನ್ನ ನಾವು 3 ಮಂತ್ಸು ಸುಮ್ಮನೆ ಮನೆಯಲ್ಲಿ ಇರೋದಕ್ಕಿಂತ ಈ ಥರ ಕ್ಲಾಸ್ಗೆ ಹಾಕ್ಬಿಟ್ರೆ ಅವ್ರಿಗೂ ಮೈಂಡು ಚೆನ್ನಾಗಿರುತ್ತೆ, ನಮಗೂ ಅಷ್ಟೇ. ಬರೀ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಇಷ್ಟೇ ಆಗೋಗುತ್ತೆ. 3 ಮಂತ್ಸ್ ಬುಕ್ಕೇನು ಅವ್ರು ತೆಗಿಯಲ್ಲ. ಬುಕ್ ತೆಗಿ ಅಂದರೆ, ಹೋಗಮ್ಮ ನಮ್ಗೆ ಹಾಲಿಡೇಸ್ ಕೊಟ್ಟಿದ್ದಾರೆ, ನಾವೇನಕ್ಕೆ ತೆಗಿತೀವಿ ಅಂತಾರೆ. ಸೊ ಹಾಗಾಗಿ ನಾವು ಈ ಥರ ಎಂಗೇಜ್ ಮಾಡ್ತಾಯಿದ್ದೀವಿ ಮಕ್ಕಳನ್ನ. ನಾನೇ ಕರ್ಕೊಂಡೋಗ್ತೀನಿ. ಬೆಳಗ್ಗೆ ಕರ್ಕೊಂಡೋಗ್ಬಿಟ್ಟು ಎಲ್ಲ ಕ್ಲಾಸಸ್ಗೂ ಅಟೆಂಡ್ ಮಾಡಿಸಿ ಮತ್ತು ಸಂಜೆ ಕರ್ಕೊಂಬಂದ್ಬಿಡ್ತೀನಿ ಮಗುನ. ಅಷ್ಟೇ ಅಲ್ವಾ, ನಮ್ಮ ಪಾರ್ಟ್ ಆಫ್ ಡ್ಯೂಟಿ ಏನಿದೆಯೋ ಅಷ್ಟು ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ವರ್ಕೌಟ್ ಟೈಮು. ಬನ್ನಿ, ಲೇಟ್ ಮಾಡೋದು ಬೇಡ, ವರ್ಕೌಟ್ ಸ್ಟಾರ್ಟ್ ಮಾಡೋಣಂತೆ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಾನು ಯಾವಾಗೂ ಕರಿ ಅಂತ ಹೇಳ್ತಿದ್ದೆ ಅಲ್ವಾ. ಆ ಕರಿಯನಿಗೆ ಯಾಕೋ ರೇಬಿಸ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಡಾಕ್ಟ್ರನ್ನ ಕೇಳಿದ್ದಕ್ಕೆ ನೆನ್ನೆ ಎಲ್ಲ ಚೆನ್ನಾಗಿತ್ತು. ಬೆಳಿಗ್ಗೆ ನೋಡ್ತೀವಿ ಸುಮ್ಮನೆ ಡಾಗ್ಸ್ನೆಲ್ಲ ಕಚ್ಚಿಬಿಡ್ತಾಯಿದೆ. ಪಾಪ ಬೇರೆ ಇರುತ್ತಲ್ವ, ಬೀದಿವೆ. ಅದು ಬೀದಿವೆ, ಇದು ಬೀದಿವೆ ಅಲ್ವಾ. ನಾವು 3-4 ಮನೆ ಇದ್ದಾವೆ. ನಾವು ಅವಕ್ಕೆಲ್ಲ ಸ್ವಲ್ಪ ಊಟ ಹಾಕ್ಕೊಂಡು ಇವೆಲ್ಲವನ್ನು ನೋಡ್ಕೊತಾ ಇದ್ವಿ. ಬಟ್ ಏನಾಗಿದೆ ಏನೋ ಫ್ರೆಂಡ್ಸ್, ಬೆಳಗ್ಗೆಯಿಂದ ಅದಕ್ಕೆ ರೇಬಿಸ್ ಅಂತೆ. ನನಗೆ ಎಷ್ಟು ಬೇಜಾರಾಗ್ತಿದೆ, ಅಯ್ಯೋ ಪಾಪ ಅನಿಸ್ಬಿಡ್ತಾಯಿದೆ. ಯಾಕಂದರೆ ನಾವು ಊಟ ಹಾಕ್ಕೊಂಡು ನೋಡ್ಕೊಂಡಿದ್ವಲ್ಲ, ನಾವು ಸಾಕಿರೋದಕ್ಕೆ ಈ ಥರ ಆಗೋಯ್ತಲ್ವ ಅಂದ್ಬಿಟ್ಟು ಸ್ವಲ್ಪ ಬೇಜಾರು. ಆದರೂ ಯಾರು ಯಾವ ಟೈಮಲ್ಲೋ ಏನಾಗುತ್ತೋ ನಮಗೂ ಗೊತ್ತಿಲ್ಲ. ಈಗ ಮನುಷ್ಯರಿಗೆ ಅಷ್ಟೇ, ಪ್ರಾಣಿಗೂ ಅಷ್ಟೇ. ಹೇಳ್ಬೇಕಂದ್ರೆ ಮನುಷ್ಯರಿಗೂ ಒಂದಲ್ಲ ಒಂದು ಟೈಮ್ ಸರಿ ಇಲ್ಲಾಂದರೆ ಅವ್ರಿಗೂ ಹಂಗೆ ಆಗುತ್ತೆ ಅಲ್ವಾ. ಸೊ ಪ್ರಾಣಿಗಳಿಗೂ ಹಂಗೆ ಆಗುತ್ತೆ. ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದ್ದೆ. ಡಾಕ್ಟರ್ ಈ ಥರ ಆಗಿದೆ ಸರ್, ಏನು ಮಾಡಬೇಕು ಅಂದರೆ, ಏನಮ್ಮ ಏನೇನು ಆಗ್ತಿದೆ ಅಂದರು. ಹೇಳಿದೆ ನಾನು. ಅದಕ್ಕೆ ರೇಬಿಸ್ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ರಿ, ನಿಮ್ಮನ್ನು ಅದು ಹಾಗೆ ಕಚ್ಚಿಬಿಡುತ್ತೆ. ಅದಕ್ಕಿನ್ನೂ ಸ್ಟಾರ್ಟಿಂಗ್
ರೇಬಿಸ್ ಇನ್ನೂ ಸ್ಟಾರ್ಟ್ ಆಗ್ತಿದೆ, ನಾವೇನು ಮಾಡೋಕ್ಕಾಗುತ್ತೆ ಅದನ್ನು ಅಂದರು. ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ನಾನು. ಸರಿ ಆಯ್ತಮ್ಮ ಬರ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂದರು. ಇನ್ನೂ ಬರಲಿಲ್ಲ. ಡಾಗೂ ಕಾಣಿಸ್ತಾ ಇಲ್ಲ. ಆವಾಗಿಂದ ನಾವು ಬೈಕನ್ನು ಗೇಟ್ಗಳು ಹಾಕ್ಕೊಂಡು ಒಳಗಡೆ ಇದ್ದೀವಿ ಫ್ರೆಂಡ್ಸ್. ನೋಡ್ರಿ, Hey kid, don't ever let them get inside your head. They'll tell you what to do in life instead of everything you know that you could get. Don't let them guide your life towards regret. ಫ್ರೆಂಡ್ಸ್, ವರ್ಕೌಟ್ ಮುಗೀತು. ಬರೀ 25 ಮಿನಿಟ್ಸ್ ಅಷ್ಟೇ ಮಾಡಿದ್ದು. ನಾನು ಇಲ್ಲಿ ಫಂಕ್ಷನ್ ಇದೆ ಮನೆ ಪಕ್ಕ, ಅಲ್ಲಿ ಹೋಗಿ ಬರಬೇಕು. ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದು ½ ಅವರ್ ವರ್ಕೌಟ್ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಈಗ 2 ಗ್ಲಾಸಸ್ ಆಫ್ ವಾಟರ್ ಕುಡಿದ್ಬಿಟ್ಟು ಮತ್ತೆ ರೆಡಿಯಾಗಿ ಅಲ್ಲಿಗೆ ಹೋಗಬೇಕು. ನೀರು ಏನಕ್ಕೆ ಕುಡಿಯೋದು ಅಂದರೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಬಾರ್ದು, ಹೈಡ್ರೇಷನ್ನಲ್ಲಿರಬೇಕಲ್ಲ. ನಾವು ನೀರು ಕುಡ್ದಿಲ್ಲ ಅಂದರೆ ನಮಗೆ ಸ್ವೆಟ್ ಚೆನ್ನಾಗಿ ಹೋಗಲ್ಲ. ನಾವು ನೀರು ಕುಡಿದ್ರೇ ನಮ್ಮ ಸ್ವೆಟ್ ಚೆನ್ನಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು 2 ಗ್ಲಾಸಸ್ ಆಫ್ ವಾಟರ್ ಆದಮೇಲೆ ಅದೇ ವರ್ಕೌಟ್ ಆದಮೇಲೆ ಕುಡಿತೀನಿ ಫ್ರೆಂಡ್ಸ್. ಓಕೆನಾ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾವೀಗ ರೆಡಿ ಆಗಿದ್ದೀವಿ. ನಮ್ಮ ಮನೆ ಪಕ್ಕ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬಿಟ್ಟು ಅಂದರೆ ವೀಡಿಯೋ ಮಾಡಲ್ಲ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದೇ ನಿಮ್ಗೆ ಇನ್ಫಾರ್ಮ್ ಕೊಡೋದಷ್ಟೇ. ನಾನು ನಮ್ಮದು ಕರಿಯ ಇತ್ತಲ್ಲ, ಅದಕ್ಕೆ ಒಂಥರ ಮೆಂಟಲ್ ಥರ ಆಗಿಬಿಟ್ಟಿದೆ. ಡಾಕ್ಟ್ರಿಗೆ ಹೇಳಿದ್ದಕ್ಕೆ ರೇಬಿಸ್ ಅಂತಂದರು. ನಂಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಇವತ್ತಂತೂ ಯಾಕೋ ಅದನ್ನು ನಮ್ಮ ಚಿಕ್ಕ ಮರಿಯಿಂದನೂ ಚಿಕ್ಕ ಮರಿ ಅಲ್ಲ, ಒಂದು 2 ಇಯರ್ಸಿಂದ ನಾವು ಅದನ್ನು ಸಾಕ್ಕೊಂಡಿದ್ದು. ಊಟ ಇಕ್ಕಿ ಎಲ್ಲನೂ ನಾವು ಇವತ್ತು ಅದಕ್ಕೆ ಆ ಥರ ಆಗಿದೆ. ಡಾಕ್ಟ್ರನ್ನ ಕರೆದ್ರೆ ಅದಕ್ಕೆ ರೇಬಿಸ್ಸು ಕಚ್ಚಿಬಿಡ್ತದೆ, ನಿಮ್ಮನ್ನು ಹುಷಾರಾಗಿರಿ ಅಂದರು. ಸೊ ಏನು ಮಾಡೋದು ಫ್ರೆಂಡ್ಸ್, ನಮಗೂ ದಿಕ್ಕು ತೋಚ್ತಾ ಇಲ್ಲ, ಏನು ಮಾಡಬೇಕು ಏನು ಫ್ರೆಂಡ್ಸ್. ಓಕೆನಾ, ಮತ್ತೆ ನಾವೀಗ ಅಲ್ಲಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. ಅಂದರೆ 10 ಗಂಟೆ ಆಗಿದೆ. 10 ಗಂಟೆನಾ? 10 ಗಂಟೆ 5 ನಿಮಿಷ ಆಗಿದೆ. ನನಗೆ ಇವಾಗ ನಿದ್ದೆ ಬರ್ತಿದೆ, ಅದಕ್ಕೆ ನಾನು ಬಂದೆ ಮಲಗಿಬಿಡೋಣ ಅಂತ. ಸೊ ಅಂದರೆ ನಾನು ಫಿಟ್ನೆಸ್ ಮಾತ್ರ ಅದೇ ವರ್ಕೌಟ್ ಮಾತ್ರ ಕಂಪಲ್ಸರಿ ಮಾಡ್ತಾಯಿದ್ದೀನಿ. ಮತ್ತು ಇದು ನಿದ್ದೆ ಅಂದರೆ 5ಗೆ ಎದ್ದೇಳ್ತಿಲ್ಲ, 5:50 ಆ ಟೈಮ್ಗೆ ಎದ್ದೇಳ್ತಾ ಇದ್ದೀನಿ. ಇನ್ನು ನಾಳೆಯಿಂದ ಹಾಲಿಡೇಸ್ ಇದೆ ಮಗುಗೆ. ಸೊ ನಾನೇ ಒಂದು 7 ಆ ಟೈಮ್ಗೆ ಎದ್ದೇಳ್ತೀನಿ ಫ್ರೆಂಡ್ಸ್. 7:30 ಆ ಟೈಮ್ಗೆ ಎದ್ದೇಳ್ತೀನಿ. ಫಿಟ್ನೆಸ್ ಅಂತೂ ನಾನು ಬಿಡಲ್ಲ. ಮತ್ತು ಮೊಬೈಲ್ ಅಂತೀರ ಕಡಿಮೆನೇ ಮಾಡಿದ್ದೀನಿ, ಜಾಸ್ತಿ ಏನು ನೋಡ್ತಾ ಇಲ್ಲ. ಅಂದರೆ ರೀಲ್ಸ್ ಇಲ್ಲ, ಬರೀ ನಾವು ವಿಡಿಯೋ ಮಾಡೋದು, ಶೂಟಿಂಗ್ ಮಾಡೋದು, ಅದನ್ನೆಲ್ಲ ಎಡಿಟು ಇದಿರುತ್ತಲ್ವ. ಸೊ ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಕಂಪಲ್ಸರಿ ಅವು ಇದ್ದೇ ಇರುತ್ತಲ್ಲ, ನಾವೇನು ಕಡಿಮೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಆ ಕೆಲಸ ಎಲ್ಲನೂ ನಾನು ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನಾವು ಡೇ 8ವರೆಗೂ ಬಂದಿದ್ದೀವಿ ಫ್ರೆಂಡ್ಸ್ ಅಲ್ವಾ. ಸಕ್ಸಸ್ಫುಲಿ ಡೇ 8 10 ಡೇಸ್ ಆಫ್ ಚಾಲೆಂಜಲ್ಲಿ ಡೇ 8ವರೆಗೂ ಆಗಿದ್ದೀವಿ. ಆ ಚಾಲೆಂಜಲ್ಲಿ ವಿನ್ ಆಗಿದ್ದೀವಿ. ಸೊ ಇವಾಗ 10 ಗಂಟೆ 5 ನಿಮಿಷ ಅಲ್ಲ. ನಮ್ಮವರು ಕ್ರಿಕೆಟ್ ನೋಡ್ತಾಯಿದ್ದಾರೆ, ನಮ್ಮ ಹಸ್ಬೆಂಡ್ ಮಗ ಇಬ್ಬರು ಕ್ರಿಕೆಟ್ ನೋಡ್ತಿದ್ದಾರೆ. ನನಗೆ ಕ್ರಿಕೆಟ್ ಅಂದರೆ ಅಷ್ಟೊಂದು ನನಗೆ ಅದರಲ್ಲೇನೂ ಗೊತ್ತಾಗಲ್ಲ. ಅದು ಬಾಲ್ಸ್ ಅವೆಲ್ಲ ನಂಗೆ ಗೊತ್ತಾಗಲ್ಲ. ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೊತೀನಿ ಅಂದರೆ ಸರಿ ಹೋಗು ಅಂದರು. ನಾನು ಬಂದು ಮಲ್ಗಕ್ಕೆ ಬಂದಿದ್ದೀನಿ. ಓಕೆನಾ, ಇಷ್ಟೇ ಬ್ಲಾಗ್ ಫ್ರೆಂಡ್ಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಡೇ 9ಅಲ್ಲಿ ಮತ್ತೆ ಆ ಚಾಲೆಂಜಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, see you tomorrow, stay tuned, bye bye, good night friends. ಡೇ 9 10 ಡೇಸ್ ಆಫ್ ಚಾಲೆಂಜ್ ಡೇ 9ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ
ಟೇಕ್ ಕೇರ್. ಬೈ ಬೈ.